ಇನ್ನು ಕೋಗಿಲು ವಲಸಿಗರಿಗೆ ಫಟಾಫಟ್ ಅಂತ ಮನೆ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಕೇರಳ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಂತೆ ಕಾಂಗ್ರೆಸ್ ಸರ್ಕಾರಕ್ಕೆ ಕರುಣೆ ದಯೆ ಬಂದ್ಬಿಟ್ಟಿದೆ. ಆದರೆ ರಾಜ್ಯದಲ್ಲಿ ಮಳೆ ನೆರೆ ದಾಳಿಗೆ ಬದುಕು ಕಳೆದುಕೊಂಡಿರುವಂತಹ ಜನರ ಕಣ್ಣೀರು ಒರೆಸೋದನ್ನ ಮರೆತು ಬಿಟ್ಟಿದೆ ಸರ್ಕಾರ. ಪರಿಹಾರದ ದಾರಿಗೆ ಕಾಯ್ತಾ ಇರುವಂತಹ ಈ ನೆಲದ ಮಕ್ಕಳ ಕಣ್ಣೀರ ಕಥೆಯನ್ನ ತೋರಿಸ್ತೀವಿ ನೋಡಿ. ಕೋಗಿಲು ನಿವಾಸಿಗಳಿಗೆ ಪರಿಹಾರ, ರಾಜ್ಯದ ಜನರ ಕಣ್ಣೀರು ಒರೆಸದ ಸರ್ಕಾರ. ಇನ್ನು ಪರಿಹಾರ ಸಿಗದೆ ಸಂತ್ರಸ್ತರ ಪರದಾಟ. ಟಿವಿ9ನಲ್ಲಿ ಕಣ್ಣೀರ ಕಥೆಗಳು. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ದೊಡ್ಡ ಕದನವನ್ನೇ ಸೃಷ್ಟಿಸಿದೆ. ಇಲ್ಲಿನ ಸಂತ್ರಸ್ತರಿಗೆ ಜಸ್ಟ್ 2 ದಿನದಲ್ಲಿ ಪರಿಹಾರ ಕೊಡಲಾಗ್ತಿದೆ. ಆದ್ರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಸತಿ ರಹಿತ ಸಂತ್ರಸ್ತರಿದ್ರು, ಅವರಿಗೆ ದಶಕಗಳಿಂದ ಪರಿಹಾರ ಸಿಕ್ಕಿಲ್ಲ. ಸರ್ಕಾರದ ಈ ಇಬ್ಬಗೆ ನೀತಿ ವಿರುದ್ಧ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ. ತಾರತಮ್ಯ ನಂಬರ್ 1. 65 ವರ್ಷ ಕಳೆದ್ರೂ ಶರಾವತಿ ಸಂತ್ರಸ್ತರಿಗೆ ಸಿಗದ ಹಕ್ಕುಪತ್ರ. ಶಿವಮೊಗ್ಗದಲ್ಲಿ 1959 ಲಿಂಗನಮಕ್ಕಿ ಡ್ಯಾಂ ನಿರ್ಮಾಣವಾಗಿತ್ತು. ಸಾಗರ, ಹೊಸನಗರ ತಾಲೂಕಿನ 6,000ಕ್ಕೂ ಅಧಿಕ ರೈತರು ಭೂಮಿ ಕಳೆದುಕೊಂಡಿದ್ರು. ಇವರಿಗೆ 9,600 ಎಕರೆ ಭೂಮಿ ನೀಡಲಾಗಿದೆ. ಆದ್ರೂ 65 ವರ್ಷದಿಂದ ಹಕ್ಕುಪತ್ರ ಸಿಕ್ಕಿಲ್ಲ. ಇದೇ ಕೈ ನಾಯಕರು ಸಂತ್ರಸ್ತರ ಪರ ಪಾದಯಾತ್ರೆ ಮಾಡಿದ್ರು, ಆದ್ರೆ ಈಗ ಮರೆತು ಬಿಟ್ಟಿದ್ದಾರೆ. ನಾವೆಲ್ಲ ವಿದ್ಯಾಭ್ಯಾಸವನ್ನು ಬಿಟ್ಟು 2,500 ರೂಪಾಯಿ ಕೂಲಿಗೆ ಹೋಗ್ತಾ ಇದ್ವಿ, ಪ್ಲಾಂಟೇಶನ್ ಕೆಲಸಕ್ಕೆ ಹೋಗ್ತಾ ಇದ್ವಿ. ಯಾಕಂದ್ರೆ ಬದುಕಿಗೋಸ್ಕರ. ಯಾಕಂದ್ರೆ ನಮ್ಮ ವಿದ್ಯಾಭ್ಯಾಸ ಹಾಳಾಯ್ತು, ನಮ್ಮ ಜೀವನ ಹಾಳಾಯ್ತು, ತೊಂದರೆ ಅನುಭವಿಸಿದ್ವಿ. ಇವತ್ತು ಯಾವ ಸರ್ಕಾರಕ್ಕೂ ಕೊಡಬೇಕು ಅನ್ನೋ ಇಚ್ಛಾಶಕ್ತಿ ಇಲ್ಲ. ತಾರತಮ್ಯ ನಂಬರ್ 2. ಕೊಡಗು ಪ್ರವಾಹ ಸಂತ್ರಸ್ತರಿಗೆ ಇನ್ನೂ ಸಿಕ್ಕಿಲ್ಲ ಪರಿಹಾರ. ಅದು 2019 ಕುಶಾಲನಗರ ತಾಲೂಕಿನ ಸಿದ್ದಾಪುರ, ಕರಡಿಗೋಡು, ನೆಲ್ಲಿ ಹುದಿಕೇರಿ, ಕುಂಬಾರಗುಂಡಿ ಗ್ರಾಮಗಳು ಪ್ರವಾಹಕ್ಕೆ ಸಿಲುಕಿದ್ವು. ಅಂದು ಮನೆ ಕಳೆದುಕೊಂಡವರಿಗೆ ಇಂದಿಗೂ ಪ್ಲಾಸ್ಟಿಕ್ ಹೊದಿಕೆ ಆಶ್ರಯವಾಗಿದೆ. ಸರ್ಕಾರ ಪರಿಹಾರ ಕೊಟ್ಟಿಲ್ಲ. ಪರ್ಯಾಯ ಮನೆಗೆ 7 ಎಕರೆ ಜಾಗ ಗುರುತು ಮಾಡಿದ್ರು ಭರವಸೆ ಈಡೇರಿಲ್ಲ. ಮನೆ ಬಿದ್ದು 5 ವರ್ಷ ಆಯಿತು, ಇನ್ನು ಸರ್ಕಾರ ಅವರು ಮನೆ ಕಟ್ಟಿ ಕೊಟ್ಟಿಲ್ಲ. ತುಂಬ ಕಷ್ಟ ಆಯ್ತದೆ. ಅಪ್ಪ ಅಮ್ಮನ ನೋಡೋತ್ತಿಗೆ ತುಂಬ ಬೇಸರ ಆಯ್ತದೆ. ಚಳಿ ಗಿಳಿ ಎಲ್ಲ ಜಾಸ್ತಿ. ಬೇಗೊಂದು ಮನೆ ಮಾಡಿ ಕೊಡಿ ಅಂತ ಕೇಳ್ತೀವಿ. ತಾರತಮ್ಯ ನಂಬರ್ 3. ಬೆಳಗಾವಿಯಲ್ಲಿ 1,095 ದಿನ ಕಳೆದ್ರೂ ಸಿಕ್ಕಿಲ್ಲ ಸೂರು. ಬೆಳಗಾವಿಯ ಕಲ್ಯಾಣ ನಗರದಲ್ಲಿ ಮಳೆಯಿಂದ ಪ್ರೇಮ ಎಂಬುವರ ಮನೆ ಬಿದ್ದಿತ್ತು. 1,095 ದಿನ ಕಳೆದ್ರೂ ಸೂರು ಸಿಕ್ಕಿಲ್ಲ. ಹೊಸ ಮನೆಗೆ ಪಾಯ ಹಾಕಿ ಪರಿಹಾರಕ್ಕಾಗಿ ಕುಟುಂಬ ಕಾಯ್ತಿದೆ. ನಾವು ಹೇಳಕತ್ರ ಏನ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅಂತಾರ. ನಮ್ಮ ಮಕ್ಳು ಹೋಗಿ ಬಂದ್ರಿಂದ ಅದ ಮಾಡ್ಬಲ್ದಾರ. ಹ್ಞೂ ಅಂತಾರ, ಕೊಟ್ಟೆವು ಆಗ್ತೈತೆ ಹೋಗಿ ಅಂತಾರ. ಕೊಡಕ್ಕೆ ತಯಾರಿಲ್ಲ. ತಾರತಮ್ಯ ನಂಬರ್ 4. ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರ ಕಣ್ಣೀರು ಒರೆಸದ ಸರ್ಕಾರ. ಬೆಂಗಳೂರು ಜನರಿಗೆ ಪರಿಹಾರ ಕೊಟ್ಟ ಸರ್ಕಾರದ ವಿರುದ್ಧ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಭೂಮಿ ಕಳೆದುಕೊಂಡ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದ ಇಬ್ಬಗೆಯ ನೀತಿಗೆ ಕಿಡಿಕಾರಿದ್ದಾರೆ. ನೀವು ಬರೀ ಕೇವಲ ಬೆಂಗಳೂರು ನಗರಕ್ಕೆ ಮಾತ್ರ ಎಲ್ಲ ಕಾನೂನುಗಳನ್ನ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟು ಅನಧಿಕೃತ ಲೇಔಟ್ಗಳನ್ನ, ಅನಧಿಕೃತ ಕಟ್ಟಡಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದೀರಿ. ನಮ್ಮ ಬಾಗಲಕೋಟೆ ನಗರಕ್ಕೆ ಯಾಕೆ ತಾವು ತಾರತಮ್ಯ ಮಾಡ್ತಾ ಇದ್ದೀರಿ? ತಾರತಮ್ಯ ನಂಬರ್ 5. ಧಾರವಾಡ, ಬಳ್ಳಾರಿಯಲ್ಲಿ KIADBಗೆ ಭೂಮಿ ಕೊಟ್ಟವರಿಗಿಲ್ಲ ನೆರವು. ಧಾರವಾಡ, ಬಳ್ಳಾರಿಯಲ್ಲಿ 15 ವರ್ಷಗಳ ಹಿಂದೆ KIADBಗೆ ರೈತರು ಭೂಮಿ ನೀಡಿದ್ರು. ಬಳ್ಳಾರಿಯಲ್ಲಿ 12,000 ಎಕರೆ ಜಮೀನು ವಶಪಡಿಸಿಕೊಳ್ಳಲಾಗಿತ್ತು. ಧಾರವಾಡದ ರೈತರಿಗೆ ಪರಿಹಾರ ನೀಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ರು. ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಎಷ್ಟೇ ಅಲ್ಲ, ಧಾರವಾಡದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ 21 ಎಕರೆ ಜಮೀನು ನೀಡಿದ್ದ ಮಧುಪ್ರಸಾದ್ ಎಂಬುವರಿಗೆ ಪರಿಹಾರ ಸಿಕ್ಕಿಲ್ಲ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಪ್ರವಾಹದಿಂದ ಮನೆ ಕಳೆದುಕೊಂಡ 11 ಕುಟುಂಬಗಳಿಗೆ 7 ವರ್ಷಗಳಿಂದ ಮನೆಯಿಲ್ಲ. ಗದಗದಲ್ಲಿ ಸಿಂಗಟಾಲೂರು ಏತ ನೀರಾವರಿ ಯೋಜನೆಗೆ ಭೂಮಿ ಕಳೆದುಕೊಂಡವರಿಗೆ ನೆಲೆಯಿಲ್ಲ. ರಾಜ್ಯ ಸರ್ಕಾರ ಕರ್ನಾಟಕದ್ದು, ಕೇರಳದ್ದು. ಅಶೋಕ್ ಆಕ್ರೋಶ. ಸರ್ಕಾರ ಕರ್ನಾಟಕದ್ದು, ಕೇರಳದ್ದು ಅಂತ ಅಶೋಕ್ ಕೆಂಡಕಾರಿದ್ರು. ಈ ಮಾತಿಗೆ DCM DK ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಈ ಸರ್ಕಾರ ಯಾರ್ದು ಅಂತ? ಕೇರಳದ, ಕರ್ನಾಟಕದ? ಈ ಸರ್ಕಾರ ಕೇರಳದ
ಯಾಕಂದರೆ ಆನೆ ತುಳಿದ್ರೆ 25 ಲಕ್ಷ ಹೋಗ್ಬಿಡ್ತೈತೆ. ಅಲ್ಲಿ ಫ್ಲಡ್ ಬಂದು ಮನೆ ಮುರಿದು ಬಿದ್ದು ಹೋದರೆ 10 ಕೋಟಿ ಹೊರಟೋಗ್ತೈತೆ. ಯಾಕೆಂದರೆ ಅಲ್ಲಿ ಪ್ರಿಯಾಂಕಾ ವಾದ್ರಾ ಸ್ಪರ್ಧೆ ಮಾಡಿದ್ದಾರೆ, ಅಲ್ಲಿ ವೇಣುಗೋಪಾಲ್ ಅಲ್ಲೇ ಇದ್ದಾರೆ, ಮುಖ್ಯಮಂತ್ರಿ ಮಾಡ್ಬೇಕು ಅವ್ರನ್ನ ಇವರು. ಕೇರಳೈಟ್ ಅಂತ ಪದ ಅಲ್ಲ ಅದು. ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಅದನ್ನು ರಾಜೀವ್ ಚಂದ್ರಶೇಖರನ್ನು ಭಾಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅವಶ್ಯಕತೆ ಇಲ್ಲ. ನನಗೂ ಕೇರಳ ಬಗ್ಗೆ ಇರುವಂಥ ಸಂಬಂಧ, ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ, ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ. ಈಗ ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದ್ದೀನಿ. ಏನಾದ್ರು ಇದ್ರೆ ಅವ್ರು ಹೇಳ್ಕೊಳ್ಳಿ, ಅಡ್ವೈಸ್ ಮಾಡೋದು ಮತ್ತೊಂದು ಮಾಡಿದ್ರೆ ಕೆಲವು ಲೀಡರ್ಗಳು ಮಾಡ್ತಾರೆ, ಅದೇನು ತಪ್ಪೇನಿಲ್ಲ. ಬಟ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕೈ ಹಾಕೋದು ಸರಿ ಇಲ್ಲ. ಕೋಗಿಲು ನಿವಾಸಿಗಳ ವಿಷಯದಲ್ಲಿ ಮಾತ್ರ ಸರ್ಕಾರ ಕಟಾಕಟ್ ಪರಿಹಾರವನ್ನ ನೀಡಲು ಮುಂದಾಗಿದೆ. ಇದು ರಾಜ್ಯದ ಜನರಿಗೆ ಒಂದು ನ್ಯಾಯ, ಪಕ್ಕದ ರಾಜ್ಯದಿಂದ ಬಂದಿರೋ ವಲಸಿಗರಿಗೊಂದು ನ್ಯಾಯನ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, TV9.